ತಾಯಿ ವಿಶಾಲಾಕ್ಷಮ್ಮ ಬಾಂಧವ್ಯ ಸಂಬಂಧಗಳನ್ನ ಪಕ್ಕಕ್ಕಿಟ್ಟು ಹಾಳು ಮಾಡೋ ಯೋಚನೆಗಳನ್ನ ಜಾರಿಗೆ ತರೋಕೆ ಪ್ರಯತ್ನ ಮಾಡ್ತಿದ್ದಾರೆ ಕೆಟ್ಟ ಜನ. ಕಾಪಾಡ್ಬೇಕು, ತನ್ನ ಗಂಡನ್ನ ಕಾಪಾಡ್ಬೇಕು ಅನ್ಕೊಂಡಿರೋ ನಯನಿಗೇನೆ ಕಣ್ಣು ಕಾಣಿಸ್ದೆ ನೇಣ್ ಹಗ್ಗನ ಬಿಗಿ ಮಾಡ್ತಿದ್ದಾರೆ. ಬಂದ್ಬಿಟ್ಟ ನಾಗಪ್ಪ. ವಿಶಾಲಾಕ್ಷಮ್ನವ್ರಿಗೆ ಮೊರೆ ಇಡೋಷ್ಟ್ರಲ್ಲಿ ನಿನ್ನನ್ನು ಕಳಿಸಿದ್ದಾರೆ ಅಂದ್ರೆ ಆ ದಯಾಮಯಿಗೆ ತನ್ನ ಭಕ್ತರಾದ್ರೂ ಮಕ್ಕಳಾದ್ರೂ ಪಂಚ ಪ್ರಾಣ ಅಂತ ಗೊತ್ತಾಗ್ತಿದೆ. ಹೋಗು, ನಯನಿ ಕಣ್ಣು ಕಾಣಿಸದೆ ಮಾಡ್ತಿರೋ ಕುತಂತ್ರನ ಭಗ್ನ ಮಾಡು. ನಾನು ಜೊತೆಲಿ ಬರ್ತೀನಿ. ನಾನು ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಅನ್ಯಾಯ ನಡೆದು ಹೋಗುತ್ತೆ ಅಂತ ನಿನಗೆ ಆದೇಶ ಕೊಡ್ತಾ ಇದ್ದೀನಿ ನಾಗರಾಜ. ಆಪತ್ತು ಯಾವ ಕಡೆಯಿಂದ ಬರುತ್ತೆ ಅಂತ ಗೊತ್ತಾಗದೆ ಅಯೋಮಯದಲ್ಲಿರೋ ನಯನಿಗೆ ಹೋಗಿ ಸಹಾಯ ಮಾಡು. ಸಾವಿನ ಕತ್ತಿ ಅವನ ತಲೆ ಮೇಲೆ ತೂಗಾಡ್ತಿದೆ ಅಂತ ನಯನಿಗೆ ತೋರಿಸಿದ್ರೆ ಸಾಕು. ಹೋಗು, ಆದಷ್ಟು ಬೇಗ ಹೋಗು. ಜೈ ವಿಶಾಲಾಕ್ಷಿ. ಜಗಜ್ಜನನಿ, ಬಾಯಿಲ್ದಿರುವಂತ ಮೂಕ ಜೀವಿಗಳು ಪುಣ್ಯದ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಮಾನವರು ಮಾತ್ರ ಪಾಪದ ಕೆಲಸಗಳು ಮಾಡೋಕೆ ಅವ್ರ ಜನ್ಮಗಳನ್ನ ವ್ಯರ್ಥ ಮಾಡ್ಕೋತಿದ್ದಾರೆ. ಯಜಮಾನ್ರೆ, ಇವತ್ತು ಈ ಶರ್ಟ್ ಯಾಕೆ ಹಾಕೊಂಡಿದ್ದೀರಾ? ಯಾಕೆ, ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದ್ರೆ ನಾನ್ ನಿಮ್ಗೋಸ್ಕರ ಟೀ ಶರ್ಟ್ ತೆಗೆದು ಇಲ್ಲೇ ಇಟ್ಟಿದ್ನಲ್ಲ, ನೀವ್ಯಾಕೆ ಈ ಶರ್ಟ್ ಹಾಕೊಂಡ್ರಿ? ಆಫೀಸ್ಗೆ ಟೀ ಶರ್ಟ್ ಹಾಕೊಂಡು ಹೋಗ್ಬಾರ್ದಲ್ವಾ ನೈನಿ? ಮೀಟಿಂಗ್ ಇದೆ ಅಂತ ಹೇಳಿದ್ದೆ, ಮರ್ತು ಬಿಟ್ಯಾ? ಗೊತ್ತಿದೆ, ಆದ್ರೆ ನೈನಿ, ವಾಟ್ ಹ್ಯಾಪನ್? ಎನಿ ಪ್ರಾಬ್ಲಮ್? ಪ್ಲೀಸ್ ಟೆಲ್ ಮೀ. ಹೇಳಲ್ಲ ವೇಶ್, ಅವಳು ಮಾತ್ರ ಟೆನ್ಷನ್ ಅಲ್ಲೇ ಇರ್ತಾಳೆ. ನಮ್ಮ ಪಾಡಿಗೆ ನಾವು ಮಕ್ಕಳಾಡಿಸ್ತಿದ್ವಿ, ತಕ್ಷಣ ನಮ್ಮ ಹತ್ರ ಬಂದು ರೂಮಲ್ಲಿ ರೆಡಿ ಆಗ್ತಿರೋ ಯಜಮಾನ್ರನ್ನ ಆಫೀಸಿಗೆ ಹೋಗಕ್ ಬಿಡ್ದೆ ತಡಿಬೇಕು ಅಂದ್ಲು. ಕಾರಣ ಕೇಳಿದ್ದಕ್ಕೆ ನೀವ್ ಹಾಗೆ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ದ ಹಾಗಾಗತ್ತೆ ಅಂತ ಹೇಳಿದ್ಲೇ ಹೊರತು ಇವಳು ಯಾವುದನ್ನು ನಮ್ಗೆ ಬಿಡಿಸಿ ಹೇಳಲಿಲ್ಲ. ಅಷ್ಟ್ರಲ್ಲೇ ನೀನೆಲ್ಲಿ ಆಫೀಸಿಗೆ ಹೊರಟು ಬಿಡ್ತೀಯೋ ಅಂತ ನಮಗೂ ಟೆನ್ಷನ್ ಕೊಟ್ಲು ವೇಶ್ ನಿನ್ ಹೆಂಡ್ತಿ. ನೈನಿ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ಇವತ್ತು ನೀವು ಆಫೀಸಿಗೆ ಹೋಗದೆ ಮನೆಯಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಮೀಟಿಂಗಿಗೆ ಹೋಗ್ದೆ ಮನೇಲಿದ್ದು ಏನ್ ಮಾಡ್ಲಿ ನಾನು? ಮಕ್ಕಳ ಜೊತೆ ಆಡ್ಕೊಳ್ಳಿ. ನೋಡಿ ಪಾಪ, ಇಷ್ಟೊತ್ತು ಅಪ್ಪ ಎಲ್ಲಿ ಅಂತ ಆ ಕಡೆ ಈ ಕಡೆ ಗಾಯತ್ರಿ ನೋಡ್ತಾನೆ ಇದ್ಲು ಗೊತ್ತಾ ಪಾಪ. ಗಾನವಿ ಕೂಡ ನೀವ್ ಎತ್ಕೊಂಡ್ರೆ ಹಾಗೆ ನಿಮ್ ಭುಜದ ಮೇಲೆ ನಿದ್ರೆ ಮಾಡ್ತಾಳೆ. ಎತ್ಕೊಳ್ಳಿ ಯಜಮಾನ್ರೆ, ಬೇಗ ಎತ್ಕೊಳ್ಳಿ. ನೈನಿ, ಕಾಮ್ ಡೌನ್, ಕಾಮ್ ಡೌನ್. ನೈನಿ, ಇಲ್ಲಿ ನೋಡು. ನೈನಿ, ಇಲ್ಲಿ ನೋಡು, ನಾನು ನೋಡು, ನಾನು ನೋಡು. ಯಜಮಾನ್ರೆ, ನೈನಿ, ಯಾವಾಗ್ಲೂ ನಿಜ ಹೇಳೋ ನೀನು. ಇವತ್ತ್ಯಾಕೆ ಸುಳ್ಳು ಹೇಳ್ದೆ? ನಾನೇನ್ ಹೇಳ್ದೆ? ಏನಾಯ್ತು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ಯಲ್ಲ. ಅಂದ್ರೆ ನಿನ್ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ಯಾ, ಅದನ್ನ ನನಗೆ ಹೇಳ್ದೆ ನೀನು ಒಳೊಳಗೆ ಮ್ಯಾನೇಜ್ ಮಾಡ್ತಾ ಇದೆಯಾ ಅಲ್ವಾ? ಹೌದು ವಿಶಾಲ್, ನನ್ನ ಹತ್ರನೂ ಹೇಳಿಲ್ಲ. ನೀವು ಮೈಸೂರು ಮಹಾರಾಜ ನೋಡಿ ಅದಕ್ಕೆ ನಿಮಗೆ ಹೇಳ್ತಾಳೆ. ಅದಲ್ವೇ, ಪ್ರಾಬ್ಲಮ್ ಇದ್ರೆ ಹೇಳ್ಬೇಕಲ್ವಾ, ಅವಾಗ್ಲೇ ಮನ್ಸಿಗೆ ನಿರಾಳ ಆಗೋದು. ಕಟ್ಕೊಂಡವನೇ ಅಷ್ಟು ಸಲ ಕೇಳಿದ್ರು ಏನು ಹೇಳ್ದೆ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ, ಇನ್ನು ನಮಗೆ ಹೇಳ್ತಾಳಾ? ಹೇಳು ನೈನಿ, ನೈನಿ ಹೇಳು. ಬಾರೇನ ಹೋಗೋಣ. ಇಲ್ಲೇನು ರೊಮ್ಯಾನ್ಸ್ ಸೀನ್ ನಡೀತಾ ಇಲ್ಲ, ನೀವು ನಿಂತ್ಕೊಳ್ಳಿ. ನೈನಿ ಹೇಳು. ಯಜಮಾನ್ರೆ, ನಿಮ್ಗೇನಾದ್ರೂ ಆಗ್ಬೋದೇನೋ ಅಂತ ನನಗ್ ಭಯ ಆಗ್ತಿದೆ. ಕನ್ಸ್ ಬಿತ್ತಾ? ನಿನ್ ಕಣ್ಣಾದಿರ್ತಾ?
ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ಆದ್ರೆ ನನ್ನ ಅರ್ಶನ ಕುಂಕುಮ ಹಾಗೆ ಉಳಿಬೇಕಲ್ವಾ? ನಿಮಗೇನು ಆಗ್ಬಾರ್ದು ಅನ್ನೋದೇ ನನ್ನ ಕೋರಿಕೆ ಯಜಮಾನ್ರೆ. ಹೌದು ವೇಶ್, ನೈನಿ ಟೆನ್ಷನ್ ಮಾಡ್ಕೊಂಡ್ರೆ ನಾವೆಷ್ಟು ಹುಷಾರಾಗಿರ್ಬೇಕು ಅಂತ ನಿನ್ಗೂ ಗೊತ್ತಲ್ವಾ? ಅಪಾಯ ಆಯ್ತಿದ್ರೆ ನೈನಿ ಹೇಳ್ತಿದ್ಲು ಅತ್ತೆ. ಹಾಗೇನಿರಲ್ಲ, ಬರೀ ಗಾಬರಿ ಆಗಿದ್ದಾಳೆ, ಸುಮ್ಮನೆ ಭಯ ಅಷ್ಟೇನೆ. ನೈನಿ, ಆಫೀಸ್ಗೆ ಹೋಗಿ ಮೀಟಿಂಗ್ ಮುಗಿದ ತಕ್ಷಣ ಬರ್ತೀನಿ, ಓಕೆನಾ? ಏನ್ ಮಾಮ್ ಇದು? ಯಾರು ಬರ್ತಾನೆ ಇಲ್ಲ. ಎಲ್ರೂ ಬರ್ಬೇಕಾಗಿಲ್ಲ ಕಣೋ, ವಿಶಾಲ್ ಒಬ್ಬ ಬಂದ್ರೆ ಸಾಕು, ಹೋಗ್ತಾನೆ ಆಫೀಸ್ಗ? ಮೇಲಕ್ಕೆ. ಅಯ್ಯೋ, ಮೆಟ್ಲು ಕೆಳಗೆ ಇಳ್ಕೊಂಬಂದ್ಮೇಲೆ ಮತ್ತೆ ಯಾಕೆ ಮೇಲೆ ಹೋಗ್ತಾನೆ? ಏಯ್, ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ, ಇಲ್ಲೇ ಸತ್ತು ಹೋಗ್ತಾನೆ. ತಂತಿ ಕಟ್ಟಿರೋದು ಅದಕ್ಕೆ ಅಲ್ವಾ? ಎಸ್, ಅದಕ್ಕೆ ತಾನೆ ಇಲ್ಲಿ ನಿಂತ್ಕೊಂಡು ಕದ್ದು ಮುಚ್ಚಿ ನೋಡ್ತಾ ಇರೋದು. ನೀನ್ ಯಾಕೆ ಈ ರೀತಿ ಮಾತಾಡಿ ನನ್ನ ಇರಿಟೇಟ್ ಮಾಡ್ತಿದ್ಯಾ? ತಲೆ ಕೆಟ್ಟೋಳು. ಮಾಮ್, ನಾನು ಹೋಗ್ಲಾ? ಯಾರು ಇಲ್ದಿರೋ ಸಮಯದಲ್ಲಿ ನಿನ್ ಹೆಂಡತಿ ಹೇಗ್ ಡ್ಯಾನ್ಸ್ ಮಾಡ್ತಾಳೆ ನೋಡು. ಆ ಸಿನಿಗೆ ಎಲ್ಲ ತರ ಡ್ಯಾನ್ಸ್ ಬರುತ್ತೆ ಮಾಮ್. ಆ ತಂತಿ ಹತ್ರ ಹೋದ್ರೆ ಅವಳ ಶವದ್ ಮುಂದೆ ನೀನ್ ಡ್ಯಾನ್ಸ್ ಮಾಡ್ಬೇಕಾಗ್ ಬರುತ್ತೆ. ಅಯ್ಯೋ, ಹೌದಲ್ವಾ? ಏ, ವಿಶಾಲ್ ಬರ್ತಿದ್ದಾನೆ. ಕ್ಯಾರಿ ಅನ್ನೋದ್ಕೆ ಸುಮ್ಮನೆ ಯಾರು ಇಲ್ಲ ಅಂತ ಹಾಗೆ ಪರ್ಫಾರ್ಮ್ ಮಾಡ್ತಿದ್ದೆ. ಆಡಿಟರ್ ಆನಂದ್ ಅವ್ರು ಕಳಿಸಿರೋ ಫೈಲ್ ಇದು. ನಾವಲ್ಲೇ ಹೋಗೋಣ ಬಾ. ಮಾಮ್, ವಿಶಾಲ್ಗೆ ತಂತಿ ತಾಗುತ್ತೆ ಅಂತೀರಾ? ಉತ್ತರದ ಬಾಗ್ಲಲ್ಲಿ ಹೊರಗೆ ಹೋದ್ರೆ ಅದು ಕುಬೇರನ್ ಸ್ಥಾನ ಅಂತ, ಕಂಪ್ನಿಗೆ ಲಾಭ ಬರುತ್ತೆ ಅಂತ ನಂಬೋ ನಯನಿ ನಾವು ಕಟ್ಟಿರೋ ತಂತಿ ಕಡೆನೆ ಹೋಗಕ್ ಹೇಳ್ತಾಳೆ. ನೀನ್ ಬಾ. ನಡೀರಿ.
ಚಿಕ್ಕಪ್ಪ, ಗಾಯತ್ರಿನ್ ಕೆಳಗಿಳಿಸಿ ಆಟಾಡಕ್ ಬಿಡಿ. ಯಾವಾಗ್ಲೂ ಎತ್ಕೊಂಡಿರ್ತೀರಲ್ಲ. ಹಠ ಮಾಡ್ತಾಳಮ್ಮ. ಹಾಗಂತ ಮೂಟೆ ತರ ಹೊತ್ಕೊಂಡಿರಕ್ಕಾಗಲ್ವಲ್ಲ. ನೀನೇನೋ ಹೊರತಿರಂಗ್ ಮಾತಾಡ್ತಿದ್ಯಲ್ಲ. ಪರವಾಗಿಲ್ಲ ಬಿಡಿ ಮಾವ, ಸುಮ್ನ ಹೇಳಿದ್ದು ಕರೆಕ್ಟೇ. ಮಕ್ಕಳು ಆಡ್ಕೋತಾರೆ. ಆಗ್ಲಿ ವಿಶಾಲು. ಏನ್ ವಿಶಾಲ್, ಆಡಿಟಿಂಗಲ್ಲಿ ಏನಾದರೂ ತಪ್ಪಾಗಿದ್ಯಾ? ಅಷ್ಟು ಸಲ ನೋಡ್ತಿದ್ಯಾ? ಏನಿಲ್ಲಮ್ಮ, ಕ್ರಾಸ್ ಚೆಕ್ ಮಾಡ್ತಿದ್ದೆ ಅಷ್ಟೇ. ಮಿಸ್ಟೇಕ್ಸ್ ಯಾಕಿರತ್ತೆ ಅತ್ತೆ? ನೀವ್ ನೋಡ್ಕೋತಿರ್ಬೇಕಾದ್ರೆ ನೀರ್ ತರ ಹರಿತಿತ್ತು ಮಿಸ್ಟೇಕ್ಸು. ಏಯ್, ಯಾರೋ ಮಾಡಿದ ತಪ್ಪನ್ನ ನಮ್ಮೇಲ್ ಹಾಕ್ತೀಯಾ? ನಿಮ್ ವಿಷಯದ ಬಗ್ಗೆನೇ ಹೇಳ್ತಿದ್ದೀನಿ, ನೀವೇ ಕಳ್ರು. ಅಂತ ನಾನು ಹೇಳಿದ್ನಾ? ಇಲ್ವಲ್ಲ. ಅಯ್ಯೋ, ಇವಾಗ ಹೇಳಿದ್ಯಲ್ಲೇ. ಏ ಕಳ್ಳ, ಕಂಡಿಡಿದ್ಬಿಟ್ಟ ನನ್ ಗಂಡ, ಚಿಕ್ಕಳ್ಳ. ಸರಿ, ಐ ಆಮ್ ಗೆಟಿಂಗ್ ಲೇಟ್. ನಾನಿ, ಕ್ಲೈಂಟ್ಸ್ ವೆಯ್ಟ್ ಮಾಡ್ತಿರ್ತಾರೆ, ನಾನು ಬರ್ತೀನಿ. ಇದೇನಕ್ಕ? ಬಾಬಾ ಯಾವ್ದೋ ಮೀಟಿಂಗ್ ಹೋಗ್ಬೇಕಾದ್ರೆ ಸೀನ್ದಿಯಲ್ಲ, ಅದ್ರ ಅರ್ಥ ಅಪ್ಶಕನ ತಾನೆ? ಅಷ್ಟೇ ಅಲ್ವಾ? ಏಯ್, ನಿನ್ ಬಾಯಿ ಮುಚ್ಕೊಂಡಿರೋ. ಕಂಪ್ನಿ ಅಭಿವೃದ್ಧಿಗೋಸ್ಕರ ಅವನು ಮೀಟಿಂಗ್ ಹೋಗ್ಬೇಕಾದ್ರೆ ಕೆಮ್ಮಿದ್ರು ಸೀನದ್ರು ಅದನ್ನೆಲ್ಲ ತಲೆಗೆ ಹಚ್ಕೋಬಾರ್ದು. ನೈನಿ ರಾತ್ರಿ ತಲೆ ಸ್ನಾನ ಮಾಡಿದ್ದಕ್ಕೆ ನಂತರ ಶೀತ ಆಗಿರ್ಬೇಕೇನೋ. ಅದ್ ಹಾಗಲ್ಲ ಕಣೆ ಹಾಸ್, ವಿಷಿಗೇನಾದ್ರೂ ಆಗ್ಬಿಡತ್ತೇನೋ ಅಂತ ನೈನಿ ಟೆನ್ಷನ್ ಮಾಡ್ಕೋತಿದ್ದಾಳೆ. ತೊಂದ್ರೆನಾ ಅಕ್ಕ? ಇಲ್ಲ. ಯಾಕೆ ಬರುತ್ತೆ ನೈನಿ? ಅತ್ತೆ ನನ್ ಗಂಡ ವಿಶಾಲಿಂದೆ ಹೋದ್ರೆ ಆವಾಗ ಸಮಸ್ಯೆ ಬರುತ್ತೆ ಅಂತ ಅನ್ಕೊಳ್ಬೋದು. ಜೋಕ್ ಮಾಡಬೇಡ ಹಾಸಿನಿ. ಅನ್ಲಿ ಪರವಾಗಿಲ್ಲ ಬಿಡಿ ಮಾಮ್, ನಾವೇನ್ ವಿಶಾಲ್ ಜೊತೆ ಹೋಗ್ತಿಲ್ಲ ಅಲ್ವಾ? ನೈನಿ, ಟೇಕ್ ಇಟ್ ಈಸಿ. ನಡಿಬಾರ್ದು ಏನಾದರೂ ನಡೆಯೋ ಹಾಗಿದ್ದಿದ್ರೆ ನೀನು ಹೇಳ್ತಿದ್ದೆ. ನೀನು ಏನೂ ಹೇಳ್ತಿಲ್ಲ ಅಂತಂದರೆ ನನ್ನ ಜಾತಕದಲ್ಲಿ ದೋಷ ಇದೆ ಅಂತ ನೀನು ತಿಳ್ಕೊಂಡು ನೀನು ಈ ರೀತಿ ಗಾಬರಿ ಆಗ್ತಿದೆಯಾ ಅಂತ ನನಗೆ ಅರ್ಥ ಆಗ್ತಿದೆ. ನಥಿಂಗ್ ಟು ವರಿ. ಬಾಯ್. ಬಾಯ್ ಕಂದ. ಬಾಯ್ ಮಾ.
ಏನಮ್ಮ? ಎಷ್ಟು ದಿನ ಅವ್ರ ಅಮ್ಮ ಎದುರಿಗೆ ಬರ್ತಿದ್ಲಲ್ಲ, ಇವತ್ತು ಗಾಯತ್ರಿ ಬರ್ಬೇಕು ಅನ್ಕೊಂಡ್ಲೇನೋ. ದತ್ತು ತಗೊಂಡಿರೋ ತಂದೆಗೆ ಕೊನೆ ಸಲ ಬಾಯ್ ಹೇಳ್ಬೇಕು ಅನ್ಕೊಂಡಿದ್ದಾಳ ಅನ್ಸತ್ತೆ. ಟಾಟಾ ಮಾಡಿ ಈ ಕಡೆ ಬಾರಮ್ಮ. ಗಾಯತ್ರಿ, ನಾನು ಆಫೀಸ್ಗೆ ಹೋಗ್ಬೇಕು. ಗಲಾಟೆ ಮಾಡಿದೆ ಗಾನವಿದ್ಯುತ್ತೆ ಸೇರ್ಕೊಂಡು ಆಟ ಆಡ್ತಿರು. ನಾನು ಬೇಗ ಬರ್ತೀನಿ. ಬ್ರೋ, ದೊಡ್ಡ ಚಾಕ್ಲೇಟ್ ತಗೊಂಡ್ ಬಾ. ಚಾಕ್ಲೇಟ್ ಸಾಕಾಗತ್ತಾ? ಚಾಕ್ಲೇಟ್ ಫ್ಯಾಕ್ಟ್ರಿ ತಂದ್ಕೊಟ್ರು ಸಾಕಾಗಲ್ಲ ಈ ಮಕ್ಕಳಿಗೆ. ನಿನಗೆ, ಗಾನವಿಗೆ, ಬದ್ರಿನಾಥ್ಗೆ ಮೂವರ್ಗೂ 3 ಚಾಕ್ಲೇಟ್ಸ್ ತಗೊಂಡ್ಬರ್ತೀನಿ. ಹೋಗು ಮಗಳೇ, ಹೋಗು ಹೋಗು. ಹೆತ್ತ ಮಗ್ಳಿಗಿಂತ ಸಾಕ್ ಮಗ್ಳಿಗೆ ಜಾಸ್ತಿ ಪ್ರೀತಿ ಅನ್ಸತ್ತೆ. ಹಾ, ಎಲ್ಲ ಫ್ರೀಯಾಗಿ ಸಿಗುತ್ತಲ್ವಾ? ಹಲ್ಲು ಉದುರುತ್ತೆ. ಹೇ, ಅದು ಈಗ ಮಳೆ ಸೀಸನ್ ಶುರು ಆಗಿದೆ ಅಲ್ವೇನ್ರಿ, ಕಾಲ್ ಜಾರ್ ಬೀಳ್ಬೋದೇನೋ ಅಂತ ಹಾಗಂದೆ. ಯಜಮಾನ್ರೆ, ಗಾಯತ್ರಿ ಕೂಡ ನೀವು ಆಫೀಸಿಗೆ ಹೋಗ್ಬಾರ್ದು ಅಂತ ತಡೀತಾ ಇದ್ದಾಳೆ ನೋಡಿ. ಚಿಕ್ಕ ಮಗು ಹಠ ಮಾಡಿದ್ರೆ ನೀನ್ ಹೀಗೆ ಹೇಳಿ ಬಿಸ್ನೆಸ್ ಕೆಲ್ಸನ ಯಾಕೆ ಹಾಳು ಮಾಡ್ತೀಯ ನೈನಿ? ಅಯ್ಯಪ್ಪ, ಏನಾಯ್ತು ಮಾವ? ಹಾವು ಬಂತು ವಿಕ್ರತ. ಹಾ, ನಾಗರಾಜ, ಗಾಯತ್ರಿ ತರ ನಾಗರಾಜನು ಅಡ್ಡ ನಿಂತಿದ್ದಾನಾ? ಸಮಸ್ಯೆನ ತಡಿಯಕ್ ಬಂದಿದ್ದಾನೆ ಅನ್ಸುತ್ತೆ ಅಕ್ಕ. ಎಲ್ಲಿಗೆ ಹೋಗ್ತಿದೆ ಹಾವು? ಸರ್ಕಸ್ ಅಲ್ಲಿ ಕೂಡ ಈ ತರ ಪರ್ಫಾರ್ಮೆನ್ಸ್ ನೋಡಿಲ್ಲ. ಆದ್ರೆ ನಾಗರಾಜ ಮಾಡ್ದ ನೋಡಿದ್ರ ಗಾಳಿ ಅಂತ ಹೇಳ್ತಿದ್ದಾನೆ. ನಾಗರಾಜ ಗಾಳಿಲಿಲ್ಲಮ್ಮ. ಇದೇನ್ ಗುರುಗಳೇ, ನಮ್ ಕಣ್ಣಿಗೆ ಕಾಣಿಸ್ತಾ ಇದ್ರು ನೀವು ಹೀಗೆ ಹೇಳ್ತಿದ್ದೀರಲ್ಲ?
ನಾಗರಾಜ ನಿಮ್ಮೆಲ್ಲರ ಕಣ್ಣು ಕಾಣಿಸ್ದೇ ಇರೋ ತಂತಿನ ಸುತ್ತಕೊಂಡಿದ್ದಾನೆ.